ದಾವಣಗೆರೆಯ ಅನಿಲ್ ಗಿಫ್ಟ್ ಸೆಂಟರ್ನ ಮೋನಿಕಾ ಗಿಫ್ಟ್ ಸೆಂಟರ್ನ ಮಾಲೀಕರಾಗಿರ್ತಕ್ಕಂಥ ಶ್ರೀಯುತ ಅನಿಲ್ ರವರ ಅನೇಕ ಹವ್ಯಾಸಗಳನ್ನ ನಾನು ಇವತ್ತು ನೋಡ್ತಾ ಇದ್ದೀನಿ. ಅವರಿಗಿರುವಂಥ ಹವ್ಯಾಸಗಳನ್ನು ಗಮನಿಸಿದರೆ ಇವತ್ತು ನಮ್ಮ ಮಕ್ಕಳಾಗಲಿ ಯುವಜನತೆ ಆಗಲಿ ಮೊಬೈಲ್ ಹುಚ್ಚಿಗೆ ಬಿದ್ದು 24 ಗಂಟೆ ಮೊಬೈಲ್ನಲ್ಲೇ ಕಾಲ ಕಳೀತಾರಾಗಲಿ ಅವರ ವೈಯಕ್ತಿಕ ಸಾಧನೆಗಳೇನಿಲ್ಲ. ಜನ ಟಿವಿ ಮುಂದೆ ಕೂಡ್ತಾರಾಗಲಿ ಟಿವಿ ಒಳಗಡೆ ಪ್ರಯತ್ನ ಮಾಡೋರಿಲ್ಲ. ಆದರೆ ಸ್ನೇಹಿತ ಅನಿಲ್ ಅವರು ಒಂದು ಸಿನಿಮಾ ನೋಡಿದ್ರೆ ಟಿಕೆಟ್ ಇರ್ಬೋದು, ಅಥವಾ ತಮಗೆ ಪತ್ರ ಬರೆದಂಥ ಅಭಿಮಾನಿಗಳ ಲೆಟರ್ಗಳಿರ್ಬೋದು, ಅಥವಾ ಪತ್ರಿಕಾ ವರದಿಗಳನ್ನು ಇರ್ಬೋದು, ಅವುಗಳನ್ನ ನೀಟಾಗಿ ಜೋಡಿಸಿ ಅದನ್ನು ಕಳಿಸಿದವರಿಗೆ, ಆ ಥರ ಮಾಡಿದವ್ರನ್ನ ಕೃತಜ್ಞತೆ ಸ್ಮರಿಸೋ ವಿಧಾನ ಇದೆಯಲ್ಲ, ಅದು ಇವತ್ತಿನ ಯುವಕರಿಗೆ ಮಾದರಿಯಾಗಿರ್ತಕ್ಕಂಥ. ಅನ್ಯಾರು ಇಟ್ಕೊಳ್ತಾರೆ ಅಂತೇಳಿ ಬಿಸಾಕೋರೇ ಜಾಸ್ತಿ. ಆದರೆ ಬಿಸಾಕುವ ವಸ್ತುಗಳನ್ನು ಕೂಡ ಜೋಪಾನವಾಗಿ ಇಡೋದಿಲ್ಲ, ಅದು ನಿಜವಾದ ಕಲೆ ಅಂತ ಅನ್ಸ್ಕೊಂಡು ಅದನ್ನು ನಾನು ಇವತ್ತು ಅನಿಲ್ ಅವ್ರ ಹತ್ರ ಕಂಡೆ. ಈ ಗಿಫ್ಟ್ ಸೆಂಟರ್ ನಿಜಕ್ಕೂ ಬರೀ ಶಾಪ್ ಅಲ್ಲ, ಇದೊಂದು ಯಾತ್ರಾ ಸ್ಥಳ ಥರ ಆಗ್ತದೆ ಮುಂಬರುವ ದಿನಗಳಲ್ಲಿ. ಈ ಥರ ನೋಡಬೇಕು, ಜನ ಮಾಡಬೇಕು, ನಮ್ಮ ಮಕ್ಕಳಿಗೆ ಕಲಿಸ್ಬೇಕು. ಮಕ್ಕಳು ಬೆಳಗ್ಗೆ ತೊಗೊಂಡು ವಸ್ತುನ ಸಾಯಂಕಾಲ ಹಾಕಿದ್ದು ಬಿಸಾಕಿ ಎಸ್ದು ಬಿಡ್ತಾರೆ, ನಮ್ಮಪ್ಪ ಇನ್ನೊಂದು ಕೊಡಿಸ್ತಾನೆ ಅಂತ ಹೇಳಿ. ಆದರೆ ಇವರು ಗೇಟ್ ಕೀಪರ್ ಹರಿದುಕೊಟ್ಟು ಟಿಕೆಟ್ ಇರ್ಬೋದು, ಅವ್ರು ಹಾಕಿದಂಥ ಒಂದು ಲೆಟರ್ ಇರ್ಬೋದು, ಅದನ್ನು ಜೋಪಾನವಾಗಿ ತೆಗೆದಿಟ್ಟು ಮಕ್ಕಳಂತೆ ಅದನ್ನು ಸಂರಕ್ಷಣೆ ಮಾಡಿ